ಯುವ ಮತ್ಸ್ಯಕನ್ಯೆಯು ಸಮುದ್ರ ಮಾಟಗಾತಿಯೊಂದಿಗೆ ತನ್ನ ಸುಂದರವಾದ ಧ್ವನಿಯನ್ನು ಮಾಟಗಾತಿಯ ಕೈಗೆ ಕೊಟ್ಟು ಅವಳೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾಳೆ. ಅವಳಿಂದ ಮನುಷ್ಯರ ಕಾಲುಗಳನ್ನು ಪಡೆದುಕೊಳ್ಳುತ್ತಾಳೆ. ಈ ತರಹದ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡ ನಂತರ ಅವಳು ಭೂಮಿಯ ಮೇಲೆ ಹೋಗಿ ತನ್ನ ಇಷ್ಟಪಟ್ಟ ರಾಜನನ್ನ ಮೆಚ್ಚಿಸಬಹುದು ಅಂತ ಅವಳು ಯೋಚನೆ ಮಾಡಿರುತ್ತಾಳೆ. ಇದೊಂದು ಅದ್ಭುತವಾದ ಕತೆ. ಈ ಚಿತ್ರದ ನಿರ್ದೇಶಕ ರಾಬ್ ಮಾರ್ಷಲ್. ಈ ಚಿತ್ರದಲ್ಲಿ ಹಾಲೆ ಬೈಲಿ, ಜೋನಾ ಹೈರ್ಕಿಂಗ್, ಮೆಲಿಸಾ ಮೆಕಾರ್ಥಿ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಅಡ್ವೆಂಚರ್ಸ್, ಫ್ಯಾಮಿಲಿ, ಫ್ಯಾಂಟಸಿ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 7.2 ಮತ್ತು ರಾಟನ್ ಟೊಮೊಟೊದಲ್ಲಿ 67% ಸ್ಕೋರ್ ಮಾಡಿದೆ ಮತ್ತು 94% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಬಹಳ ದೊಡ್ಡದಾದ ವಿಶಾಲವಾದ ಸಾಗರವನ್ನು ಚಿತ್ರಿಸಲಾಗಿದೆ. ಅಂತಹ ದೊಡ್ಡ ಸಮುದ್ರ ಒಳಗಡೆಯೂ ಒಂದು ವಿಶಾಲವಾದ ಪ್ರಪಂಚ ಇತ್ತು. ಅದು ಮತ್ಸ್ಯಕನ್ಯೆಯರ ಪ್ರಪಂಚ. ಆದ್ದರಿಂದ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಒಂದು ದೊಡ್ಡ ಶಿಪ್ ಅನ್ನು ನೋಡ್ತೇವೆ. ಅದರಲ್ಲಿ ಅನೇಕ ಜನರಿದ್ದರು. ಸಮುದ್ರದಿಂದ ಅಂದ್ರೆ ಆಂಟಿಕ್ ವಸ್ತುಗಳನ್ನು ಕ್ರೋಢೀಕರಿಸಲು ಬರುತ್ತಿದ್ದರು. ತದನಂತರ ಅವರು ಅವುಗಳನ್ನು ಮಾರುತ್ತಿದ್ದರು. ಈ ಶಿಪ್ ನಲ್ಲಿ ಎರಿಕ್ ಎಂಬ ರಾಜಕುಮಾರ ಕೂಡ ಇದ್ದನು. ಅಂತಹ ವಿಶೇಷ ವಸ್ತುಗಳನ್ನು ಕ್ರೋಢೀಕರಿಸಲು ಅವರು ತುಂಬಾ ಇಷ್ಟಪಡುತ್ತಿದ್ದರು. ಅದಕ್ಕೆ ಶಿಪ್ನ ಪ್ರಯಾಣದಲ್ಲಿ ಈ ಜನರೊಂದಿಗೆ ಅವನೂ ಕೂಡ ಅವರೊಂದಿಗೆ ಬರುತ್ತಿದ್ದ. ಇಂದು ಮೂನ್ ಫೆಸ್ಟಿವಲ್. ಮತ್ಸ್ಯಕನ್ಯೆಯರು ಇಂದು ರಾತ್ರಿ ನೀರಿನಿಂದ ಹೊರಬರ್ತಾರೆ ಅಂತ ಹೇಳಲಾಗಿದೆ. ಈಗ ಈ ಶಿಪ್ನ ಎಲ್ಲಾ ಜನರು ಅವರೆಲ್ಲರೂ ಇಂದು ರಾತ್ರಿ ಮತ್ಸ್ಯಕನ್ಯೆಯರನ್ನು ಹಿಡಿಯಲು ಬಯಸಿದರು. ಆದರೆ ಎರಿಕ್ ಬಹಳ ಉದಾತ್ತ ಮತ್ತು ಒಳ್ಳೆಯ ರಾಜಕುಮಾರ. ಅವರು ಇದನ್ನು ಮಾಡಲು ಎಲ್ಲರಿಗೂ ನಿರಾಕರಿಸುತ್ತಾರೆ. ಎರಿಕ್ ಜೊತೆ ಒಬ್ಬ ಮನುಷ್ಯ ಯಾವಾಗಲೂ ಇರುತ್ತಿದ್ದ. ಎರಿಕ್ ಅವರ ತಾಯಿ ರಾಣಿಯ ವಿಶೇಷ ವ್ಯಕ್ತಿ ಮತ್ತು ಎರಿಕ್ ಅವರ ಗಾರ್ಡಿಯನ್ ಕೂಡ. ಅವನು ಎರಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ, ನೋಡು ರಾಜ್ಕುಮಾರ, ನೀನು ಇದನ್ನೆಲ್ಲ ಬಿಡಬೇಕು. ಅದು ನಿಮಗೆ ಗೊತ್ತಿಲ್ಲವೇ, ಉಳಿದ ಶಿಪ್ಗಳು ಸಮುದ್ರದಿಂದ ವಿಶೇಷ ವಸ್ತುಗಳನ್ನು ತೆಗೆದುಕೊಳ್ಳುತ್ತವೆ. ಹಾಗಾದರೆ ನಾವು ಅಂತಹ ಸಣ್ಣ ಪುಟ್ಟ ವಸ್ತುಗಳನ್ನು ಏಕೆ ತೆಗೆದುಕೊಳ್ಳಬೇಕು? ಆದರೆ ಎರಿಕ್ ಈ ಎಲ್ಲ ಸಂಗತಿಗಳಿಂದ ದೂರ ಉಳಿಯಬೇಕಾಗುತ್ತದೆ. ಇದರ ನಂತರ ನೀರಿನ ಪ್ರಪಂಚವನ್ನು ತೋರಿಸಲಾಗಿದೆ. ಸಮುದ್ರದ ಆಳದಲ್ಲಿ ಬಹಳ ಸುಂದರವಾದ ಪ್ರಪಂಚವಿತ್ತು. ಅಂತಹ ಜಗತ್ತು ನಮ್ಮ ಆಲೋಚನೆಗಳಲ್ಲಿಯೂ ಕಾಣುವುದಿಲ್ಲ. ಸಮುದ್ರದಲ್ಲಿ ಒಬ್ಬ ರಾಜನಿದ್ದ. ನೀರಿನ ದೇವರು ಎಂದು ಕರೆಯುತ್ತಾರೆ. ಅವನಿಗೆ 7 ಹೆಣ್ಣು ಮಕ್ಕಳಿದ್ದರು. ಅವರು ಮತ್ಸ್ಯಕನ್ಯೆಯರು. ಅವನು ತನ್ನ 6 ಹೆಣ್ಣು ಮಕ್ಕಳನ್ನು ತನ್ನ ಬಳಿಗೆ ಕರೆಯುತ್ತಾನೆ. ಆದರೆ ಇಲ್ಲಿ ಅವರ 7ನೇ ಮಗಳು ಇರಲಿಲ್ಲ. ಅಂದರೆ ಎಲ್ಲರಿಗಿಂತ ಕಿರಿಯ ಮಗಳು. ಅವರ ಹೆಸರು ಏರಿಯಲ್. ರಾಜನು ತನ್ನ ಏಡಿಯನ್ನು ಇಲ್ಲಿಗೆ ಕರೆಯುತ್ತಾಳೆ. ಅದು ಏಡಿಯಾಗಿತ್ತು. ಆದರೆ ಅವನು ರಾಜನು ಹೇಳಿದ ಎಲ್ಲಾ ಮಾತನ್ನು ಕೇಳುತ್ತಿದ್ದನು. ಆದ್ದರಿಂದ ರಾಜನು ಈಗ ಏರಿಯನನ್ನು ಹುಡುಕಲು ಅವನನ್ನು ಕಳುಹಿಸ್ತಾನೆ. ಏರಿಯಲ್ ಹುಡುಕಲು ಹೊರಟಿತ್ತು. ಏರಿಯಲ್ ಮನುಷ್ಯ ವಸ್ತುಗಳ ಬಗ್ಗೆ ತುಂಬಾ ಇಷ್ಟಪಟ್ಟಿದ್ದರು ಅಂತ ನಮಗೆ ತಿಳಿದಿದೆ. ಆಗಾಗ್ಗೆ ಅವಳು ಮನುಷ್ಯ ವಸ್ತುಗಳನ್ನು ಹುಡುಕ್ತಾ ಬಹಳ ದೂರ ಹೋಗುತ್ತಿದ್ದಳು. ಏರಿಯಲ್ ಸಣ್ಣ ಮೀನಿನ ಫ್ರೆಂಡ್ ನನ್ನು ಸಹ ಹೊಂದಿದ್ದನು. ಅದು ಆಗಾಗ್ಗೆ ಅವಳೊಂದಿಗೆ ಇರುತ್ತಿತ್ತು. ಏರಿಯಲ್ ಯಾವಾಗಲೂ ಸಮುದ್ರದಲ್ಲಿ ಮುರಿದ ಶಿಪ್ಗಳಿಗೆ ಹೋಗುತ್ತಿದ್ದಳು ಮತ್ತು ಮನುಷ್ಯ ವಸ್ತುಗಳನ್ನು ನೋಡಲು ಹೋಗುತ್ತಿದ್ದಳು. ತನಗೆ ಇಷ್ಟವಾದುದನ್ನು ತನ್ನ ಬಳಿ ಇಟ್ಟುಕೊಳ್ಳುತ್ತಿದ್ದಳು. ಈಗ ಅವಳು ತುಂಬಾ ದೂರದಲ್ಲಿದ್ದ ಸಮುದ್ರದಲ್ಲಿ ಮುರಿದ ಶಿಪ್ ಅನ್ನು ನೋಡ್ತಾಳೆ. ಅವಳು ಅಲ್ಲಿಗೆ ಹೋಗಲು ಮುಂದಾದಾಗ ಮೀನು ಅವಳನ್ನು ತಡೆಯುತ್ತದೆ ಮತ್ತು ಅವಳಿಗೆ ಹೇಳ್ತಾನೆ, ನೋಡು, ದೂರ ಹೋಗಬೇಡ. ದೊಡ್ಡ ಶಾರ್ಕ್ಗಳು ಅಲ್ಲಿ ವಾಸಿಸುತ್ತವೆ ಅಂತ ನಾನು ಕೇಳಿದ್ದೇನೆ. ಆದರೆ ಏರಿಯಲ್ ಕೇಳುವುದಿಲ್ಲ ಮತ್ತು ಶಿಪ್ಗೆ ಹತ್ತಿರ ಹೋದಳು. ಅಲ್ಲಿ ಅವಳು ಬಹಳಷ್ಟು ಮನುಷ್ಯರ ವಸ್ತುಗಳನ್ನು ನೋಡ್ತಾಳೆ. ಆಗ ಒಂದು ದೊಡ್ಡ ಶಾರ್ಕ್ ಅಲ್ಲಿಗೆ ಹೋಗುತ್ತದೆ. ಏರಿಯಲ್ ಮೇಲೆ ಆಕ್ರಮಣ ಮಾಡುತ್ತದೆ. ಆದರೆ ಏರಿಯಲ್ ಅದನ್ನು ಬಲೆಗೆ ಸಿಲುಕಿಸಿ ಅಲ್ಲಿಂದ ಪರಾರಿಯಾಗಿದ್ದಾಳೆ. ಅವಳಿಗೆ ಒಬ್ಬ ಪಕ್ಷಿ ಫ್ರೆಂಡ್ನೂ ಕೂಡ ಇದ್ದ. ವಾಸ್ತವವಾಗಿ ಅವಳು ಶಿಪ್ನಿಂದ ಫೋರ್ಕ್ ಸಿಕ್ಕಿತ್ತು. ಅದರೊಂದಿಗೆ ಅವಳು ತನ್ನ ಪಕ್ಷಿ ಫ್ರೆಂಡ್ನ ಬಳಿಗೆ ಹೋಗುತ್ತಾಳೆ. ಅವಳು ಅದರ ಉದ್ದೇಶವನ್ನು ಕೇಳುತ್ತಾಳೆ. ಹಕ್ಕಿಗೆ ಈ ವಿಷಯಗಳ ಬಗ್ಗೆ ತಿಳಿದಿರಲಿಲ್ಲ. ಆದರೆ ಇದು ಕೂದಲು ಮಾಡಲು ಬಳಸಲಾಗುತ್ತದೆ ಅಂತ ಏರಿಯಲ್ಗೆ ಹೇಳುತ್ತದೆ. ಇದನ್ನು ಕೇಳಿದ ಏರಿಯಲ್ ಕೂಡ ಆ ಫೋರ್ಕ್ ನಿಂದ ಕೂದಲನ್ನು ಮಾಡಲು ಸ್ಟಾರ್ಟ್ ಮಾಡಿದನು. ಆಗ ಏಡಿ ಇಲ್ಲಿಗೆ ಬರುತ್ತದೆ. ರಾಜನ ಮೆಸೇಜ್ ಅನ್ನು ತಂದಿದ್ದು. ಅವನು ಅವಳಿಗೆ ಹೇಳ್ತಾನೆ, ಅದು ನಿಮಗೆ ತಿಳಿದಿದೆ, ಇಂದು ಮೂನ್ ಫೆಸ್ಟಿವಲ್. ಆದ್ದರಿಂದ ರಾಜನು ನಿನ್ನನ್ನು ಕರೆಯುತ್ತಾನೆ. ಇದನ್ನು ಕೇಳಿದ ಏರಿಯಲ್ ಬೇಗನೆ ಈಸಿಕೊಂಡು ಹೋಗುತ್ತಾಳೆ ಮತ್ತು ರಾಜನ ಸಭೆಯನ್ನು ತಲುಪಿದಳು. ಅಂದರೆ ಅವಳ ತಂದೆ. ಇಲ್ಲಿ ಸಮುದ್ರದಲ್ಲಿ ನಾವು ಸಮುದ್ರ ಮಾಟಗಾತಿಯನ್ನು ನೋಡ್ತೇವೆ. ನೀರಿನ ಮಂತ್ರಗಾರ್ತಿ ಅಂದ್ರೆ ಸಿವಿಚ್ ಅನ್ನ ನೋಡುತ್ತೇವೆ. ಆಕ್ಟೋಪಸ್ ನಂತೆಯೇ ದೊಡ್ಡ ಟೆಂಟಿಕಲ್ಸ್ ಗಳನ್ನು ಹೊಂದಿದ್ದಳು. ಆ ಮಾಟಗಾತಿ ಏರಿಯಲ್ ಮೇಲೆ ಕಣ್ಣಿಟ್ಟಿದ್ದಳು. ಈಗ ಏರಿಯಲ್ ತನ್ನ ತಂದೆಯ ಬಳಿಗೆ ಬರ್ತಾಳೆ. ಅಲ್ಲಿ ಅವಳ ಫಾದರ್ ಅವಳ ಮೇಲೆ ತುಂಬಾ ಕೋಪಗೊಂಡಿದ್ದರು. ಅವನು ಕೇಳ್ತಾನೆ, ನೀನು ಎಲ್ಲಿದ್ದೀಯಾ? ಏರಿಯಲ್ ಅವಳು ಮನುಷ್ಯರ ವಸ್ತುಗಳನ್ನು ನೋಡುತ್ತಿದ್ದಳು ಅಂತ ಹೇಳ್ತಾಳೆ. ಇದನ್ನು ಕೇಳಿದ ರಾಜನಿಗೆ ಅಂದರೆ ಅವಳ ತಂದೆಗೆ ಕೋಪ ಬಂತು. ನನಗೆ ಅರ್ಥವಾಗುತ್ತಿಲ್ಲ ಅಂತ ಏರಿಯಲ್ ತನ್ನ ತಂದೆಗೆ ಹೇಳ್ತಾಳೆ. ಮನುಷ್ಯರು ತುಂಬಾ ಕೆಟ್ಟವರು ಅಂತ ನೀವು ಏಕೆ ಭಾವಿಸುತ್ತೀರಿ? ಅವರ ಪ್ರಪಂಚ ತುಂಬಾ ಸುಂದರವಾಗಿದೆ. ಅವರು ತುಂಬಾ ಒಳ್ಳೆಯ ಜನರು. ವಾಸ್ತವವಾಗಿ ಮನುಷ್ಯರು ಏರಿಯಲ್ ಅವರ ತಾಯಿಯ ಸಾವಿಗೆ ಕಾರಣರಾಗಿದ್ದರು. ಆದುದರಿಂದಲೇ ಆಕೆಯ ಫಾದರ್ ಮನುಷ್ಯರನ್ನು ದ್ವೇಷಿಸುತ್ತಿದ್ದರು. ಈಗ ರಾಜನು ಅವಳಿಗೆ ಹೇಳ್ತಾನೆ, ಮುಂದಿನ ಬಾರಿ ನೀವು ಮನುಷ್ಯರಿಗೆ ಸಂಬಂಧಿಸಿದ ವಿಷಯಗಳಿಗೆ ಹೋಗುವುದಿಲ್ಲ. ಇದನ್ನು ಕೇಳಿ ಅವಳು ಕೋಪದಿಂದ ಅಲ್ಲಿಂದ ಹೊರಟು ಹೋದಳು. ರಾಜನಿಗೆ ಗೊತ್ತಿತ್ತು ಏರಿಯಲ್ ತನ್ನ ಮಾತನ್ನು ಕೇಳುವುದಿಲ್ಲ ಅಂತ. ರಾಜನಿಗೆ ತಿಳಿದಿತ್ತು. ಅದಕ್ಕಾಗಿಯೇ ಅವನು ಏರಿಯನ್ನ ಹಿಂದೆ ಏಡಿಯನ್ನು ಅವಳನ್ನು ನೋಡಿಕೊಳ್ಳಲು ಕಳುಹಿಸ್ತಾನೆ. ಅವಳು ಕೋಪಗೊಂಡು ತನ್ನ ಕೋಣೆಗೆ ಬಂದಳು. ಯಾವ ಶಿಪ್ ಮುಳುಗಿದರೂ ಅಲ್ಲಿ ಅವಳು ಮನುಷ್ಯರ ಅನೇಕ ವಸ್ತುಗಳನ್ನು ಸಂಗ್ರಹಿಸಿದ್ದಳು. ಹಾಗಾಗಿ ಏರಿಯಲ್ ಆ ವಸ್ತುಗಳನ್ನು ಇಲ್ಲಿ ಸಂಗ್ರಹಿಸುತ್ತಿದ್ದರು. ಇದು ಪುಸ್ತಕಗಳು, ಗುಂಡಿಗಳು, ನಾಣ್ಯಗಳು, ಬಹಳಷ್ಟು ಕಲೆಕ್ಷನ್ ಅನ್ನು ಹೊಂದಿದಳು. ಅವಳು ಯಾವಾಗಲೂ ಮನುಷ್ಯರ ಜಗತ್ತಿಗೆ ಹೋಗಲು ಬಯಸಿದ್ದಳು ಮತ್ತು ರಸ್ತೆಗಳಲ್ಲಿ ಸಂಚರಿಸುತ್ತಾರೆ
ಇರುತ್ತಾರೆ. ಅದಕ್ಕಾಗಿಯೇ ಅವಳು ನೀರಿನ ಮೇಲಿನಿಂದ ಸ್ಫೋಟಗಳನ್ನು ಕೇಳುತ್ತಾಳೆ. ಏರಿಯಲ್ ಮೇಲಕ್ಕೆ ಹೋಗಿ ನೋಡಿದಾಗ ಅವಳು ಒಂದು ದೊಡ್ಡ ಶಿಪ್ ಅನ್ನು ನೋಡ್ತಾಳೆ. ಇದರಲ್ಲಿ ಜನರು ಕ್ರ್ಯಾಕರ್ಗಳನ್ನು ಹಚ್ಚುತ್ತಿದ್ದರು. ಈ ಶಿಪ್ ಬೇರೆ ಯಾರದ್ದು ಅಲ್ಲ, ಆದರೆ ಪ್ರಿನ್ಸ್ ಎರಿಕ್ ಅವರದು. ಏರಿಯಲ್ ಈ ವಿಷಯಗಳನ್ನು ನೋಡಿ ತುಂಬಾ ಸಂತೋಷವಾಗಿದೆ. ಮನುಷ್ಯರಿಗೆ ಅನೇಕ ಹೊಸ ಹೊಸ ವಿಷಯಗಳಿವೆ ಅಂತ ಅವಳು ಭಾವಿಸ್ತಾಳೆ. ವಾಸ್ತವವಾಗಿ ಎರಿಕ್ ಮತ್ತು ಅವನ ಫ್ರೆಂಡ್ಸ್ ಶಿಪ್ ನಲ್ಲಿ ಮೋಜು ಮಾಡುತ್ತಿದ್ದರು. ಎರಿಕ್ ಕೂಡ ಸಾಮಾನ್ಯ ವ್ಯಕ್ತಿಯಂತೆ ಅವರೊಂದಿಗೆ ಮೋಜು ಮಾಡುತ್ತಿದ್ದ. ಅವನೊಂದಿಗೆ ಇರುತ್ತಿದ್ದ ಗಾರ್ಡ್ ಅವರು ಎರಿಕ್ಗೆ ಎಕ್ಸ್ಪ್ಲೈನ್ ಮಾಡುತ್ತಾರೆ, ನೋಡು ನೀನು ರಾಜ್ಕುಮಾರ, ಇದನ್ನು ಮಾಡಬೇಡ. ಆದರೆ ಎರಿಕ್ ಈ ವಿಷಯಗಳ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಏರಿಯಲ್ ಕೂಡ ಅವನ ಮಾತನ್ನು ಕೇಳ್ತಾಳೆ. ಆದ್ದರಿಂದ ಅವಳು ಎರಿಕ್ನ ಆಲೋಚನೆಯನ್ನು ಇಷ್ಟಪಟ್ಟಳು. ಅವರು ಎಷ್ಟು ಒಳ್ಳೆಯ ವ್ಯಕ್ತಿ ಅಂತ ನಂತರ ಎರಿಕ್ ಮತ್ತು ಅವನ ಸಂಗಡಿಗರು ತಿಳಿದುಕೊಂಡರು. ಹವಾಮಾನವು ಇದ್ದಕ್ಕಿದ್ದಂತೆ ಕೆಟ್ಟದಾಗಿದೆ. ಮಳೆಯೂ ಶುರುವಾಗಿತ್ತು ಮತ್ತು ಸಮುದ್ರದಲ್ಲಿ ಬಹಳ ವೇಗದ ಅಲೆಗಳು ಇದ್ದವು. ವೇಗವಾಗಿ ಅವರು ತಮ್ಮ ಶಿಪ್ ಅನ್ನು ಮುಳುಗಿಸಬಹುದಿತ್ತು. ಅದಕ್ಕಾಗಿಯೇ ಎಲ್ಲರೂ ಶಿಪ್ ನಿಂದ ಜಿಗಿಯಲು ಸ್ಟಾರ್ಟ್ ಮಾಡ್ತಾರೆ. ಅವರು ಸಣ್ಣ ದೋಣಿಗಳಲ್ಲಿ ಕುಳಿತುಕೊಳ್ಳಲು ಬಯಸಿದ್ದರು ಮತ್ತು ಇಲ್ಲಿಂದ ಅವರ ಪ್ರಾಣ ಉಳಿಸಿಕೊಳ್ಳಲು ಬಯಸಿದ್ದರು. ಅವರ ಶಿಪ್ಗೂ ಬೆಂಕಿ ಬಿದ್ದಿತ್ತು. ಎರಿಕ್ ಹೊರತುಪಡಿಸಿ ಎಲ್ಲರೂ ಶಿಪ್ ನಿಂದ ಹೊರಬಂದರು. ಅವನು ಜಿಗಿಯಲು ಸ್ಟಾರ್ಟ್ ಮಾಡಿದಾಗ ಆಗ ಅವನ ನಾಯಿ ಇನ್ನೂ ಶಿಪ್ ನಲ್ಲಿದೆ ಅಂತ ತಿಳಿಯಿತು. ಅದಕ್ಕಾಗಿಯೇ ಅವನು ಈಗ ತನ್ನ ನಾಯಿಯನ್ನು ಉಳಿಸಲು ಬಯಸ್ತಾನೆ. ಆದ್ದರಿಂದ ಸಮುದ್ರದ ಅಲೆಯೊಂದು ವೇಗವಾಗಿ ಬಂದಿತು. ಅವನ ಶಿಪ್ 2 ಭಾಗವಾಯಿತು ಮತ್ತು ಎರಿಕ್ ಸಮುದ್ರದಲ್ಲಿ ಮುಳುಗುತ್ತಾನೆ. ಏರಿಯಲ್ ಕೂಡ ಅಲ್ಲಿ ಇದನ್ನೆಲ್ಲ ನೋಡುತ್ತಿದ್ದಳು. ಎರಿಕ್ ಮುಳುಗುವ ನೀರಿನ ಆಳಕ್ಕೆ ಹೋದ. ಅಲ್ಲಿ ಏರಿಯಲ್ ಅವನ ಜೀವವನ್ನು ಉಳಿಸ್ತಾಳೆ. ಅವಳು ಅವನನ್ನು ಉಳಿಸಿ ದಡಕ್ಕೆ ಕರೆತರುತ್ತಾಳೆ. ಅವಳು ಅವನನ್ನು ನೀರಿನಿಂದ ಹೊರಗೆ ತಂದಳು. ಮೊದಲ ಬಾರಿಗೆ ಅವಳು ಮನುಷ್ಯನನ್ನು ನೋಡಿದಳು. ಅವಳು ಅವನನ್ನು ಮೊದಲ ಬಾರಿಗೆ ಮುಟ್ಟಿದಳು. ಎರಿಕ್ ಪ್ರಜ್ಞಾಹೀನನಾಗಿದ್ದ. ಅವಳು ಅವನನ್ನು ಜಾಗೃತಗೊಳಿಸಲು ಪ್ರಯತ್ನಿಸುತ್ತಿದ್ದಳು. ಇಲ್ಲಿ ಅವಳ ಪ್ರಾಣಿ ಫ್ರೆಂಡ್ಸ್ ಕೂಡ ಇತ್ತು. ಅವರೆಲ್ಲರೂ ಪರಸ್ಪರ ಮಾತನಾಡ್ತಾರೆ, ಇದನ್ನು ಯಾರೂ ರಾಜನಿಗೆ ಹೇಳುವುದಿಲ್ಲ ಅಂತ. ಏರಿಯಲ್ ಮನುಷ್ಯನ ಜೀವವನ್ನು ಉಳಿಸಿದ್ದಾಳೆ ಅಂತ. ಅಲ್ಲಿ ಏರಿಯಲ್ ಎರಿಕ್ಗೆ ಜಾಗೃತನಾಗಲು ಪ್ರಯತ್ನಿಸುತ್ತಿದ್ದಳು. ಅವಳು ಕೂಡ ಹಾಡ್ತಾಳೆ. ಆದರೆ ನಂತರ ಅರಮನೆಯಿಂದ ಕೆಲವು ಗಾರ್ಡ್ ಬರ್ತಾರೆ. ಎರಿಕ್ ಹುಡುಕಿಕೊಂಡು ಬಂದವರು. ಎರಿಕ್ ತನ್ನ ಕಣ್ಣುಗಳನ್ನು ತೆರೆದಾಗ ಆಗ ಗಾರ್ಡ್ ಬಂದು ಅವನನ್ನು ತಮ್ಮೊಂದಿಗೆ ಕರೆದೊಯ್ದರು. ಅವನು ಏರಿಯಲ್ ಅನ್ನು ನೋಡಲಿಲ್ಲ. ಆದರೆ ಒಬ್ಬ ಹುಡುಗಿ ತನ್ನ ಪ್ರಾಣವನ್ನು ಉಳಿಸಿದ್ದಾಳೆಂದು ಅವನಿಗೆ ತಿಳಿದಿತ್ತು. ಗಾರ್ಡ್ ನನ್ನು ನೋಡಿದ ನಂತರ ಏರಿಯಲ್ ಕೂಡ ಅಡಗಿಕೊಂಡಳು. ವಾಟರ್ ವಿಚ್ ನೀರಿನ ಮಾಟಗಾತಿಯು ಇದನ್ನೆಲ್ಲ ನೋಡುತ್ತಿದ್ದಳು. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ನೋಡಿದ್ದೇವಲ್ಲ, ಅವಳು ಏರಿಯಲ್ ಮೇಲೆ ಕಣ್ಣಿಟ್ಟಿದ್ದಳು. ಇದರ ಹಿಂದೆ ಅವಳಿಗೆ ಬಹಳ ದೊಡ್ಡ ಉದ್ದೇಶವಿತ್ತು. ಈಗ ನಾವು ಏರಿಯಲ್ ಅನ್ನು ನೋಡ್ತೇವೆ. ಅವಳು ಮನುಷ್ಯನನ್ನು ಭೇಟಿಯಾದಾಗಿನಿಂದ, ಅಂದರೆ ಎರಿಕ್ ನಿಂದ ತುಂಬಾ ಅವಳು ಕಳೆದು ಹೋಗಿದ್ದಳು ಮತ್ತು ಮನುಷ್ಯರ ಜಗತ್ತಿನಲ್ಲಿ ಹೋಗಲು ಬಯಸಿದ್ದರು. ಪ್ರತಿದಿನ ಅವಳು ಎರಿಕ್ಗಾಗಿ ಕಾಯುತ್ತಾಳೆ. ಬಹುಶಃ ಅವನು ಒಂದು ದಿನ ಅವಳನ್ನು ಹುಡುಕಲು ನೀರಿನಲ್ಲಿ ಬರ್ತಾನೆ. ಮತ್ತೊಂದೆಡೆ ಚಿಕಿತ್ಸೆ ಪಡೆಯುತ್ತಿದ್ದ ಎರಿಕ್ ಅವನು ಗುಣಮುಖನಾಗಿ ತನ್ನ ತಾಯಿಯ ಬಳಿಗೆ ಬಂದನು. ರಾಣಿ ಅವನು ತನ್ನ ತಾಯಿಯನ್ನು ಕೇಳ್ತಾನೆ, ಆ ರಾತ್ರಿ ನನ್ನ ಪ್ರಾಣ ಉಳಿಸಿದ ಹುಡುಗಿ ಸಿಕ್ಕಳ? ಅವನ ತಾಯಿ ಇನ್ನೂ ಇಲ್ಲ ಅಂತ ಹೇಳುತ್ತಾಳೆ. ಹೌದು, ನಾವು ಶೀಘ್ರದಲ್ಲೇ ಅವಳನ್ನು ಹುಡುಕುತ್ತೇವೆ. ಆದರೆ ಮಗನೇ, ನೀನು ಕೂಡ ರೆಸ್ಟ್ ತೆಗೆದುಕೊಳ್ಳಬೇಕು. ಎರಿಕ್ ಹೇಳ್ತಾನೆ, ಇಲ್ಲ, ನಾನು ಚೆನ್ನಾಗಿದ್ದೇನೆ. ನನ್ನ ಜೀವ ಉಳಿಸಿದ ಹುಡುಗಿಯನ್ನು ನಾನು ಹುಡುಕಬೇಕಾಗಿದೆ. ನಾನು ಅವಳನ್ನು ನೋಡಬೇಕು. ಎರಿಕ್ ಸಹ ಸಂಶಯ ವ್ಯಕ್ತಪಡಿಸಿದ್ದರು. ಬಹುಶಃ ಆ ಹುಡುಗಿ ಮತ್ಸ್ಯಕನ್ಯೆ, ತನ್ನ ಪ್ರಾಣ ಉಳಿಸಿದವಳು. ಅವನು ಪ್ರತಿದಿನ ಸಮುದ್ರ ತೀರಕ್ಕೆ ಹೋಗಿ ಏರಿಯಲ್ಗಾಗಿ ಹುಡುಕುತ್ತಿದ್ದನು. ಅವನು ಶಿಪ್ ನಲ್ಲಿ ಹೋಗ್ತಾನೆ. ಇನ್ನೊಮ್ಮೆ ತನ್ನ ಪ್ರಾಣಕ್ಕೆ ಅಪಾಯ ತಂದರೆ ಖಂಡಿತ ಆಗ ಆ ಮತ್ಸ್ಯಕನ್ಯೆ ಅವನನ್ನು ರಕ್ಷಿಸಲು ಖಂಡಿತವಾಗಿಯೂ ಬರುತ್ತಾಳೆ. ಏರಿಯಲ್ ಕೂಡ ನೀರಿನಲ್ಲಿ ಕಳೆದು ಹೋಗಿದ್ದಳು. ಅವಳ ಸಹೋದರಿಯರು ಸಮುದ್ರದಲ್ಲಿ ಬಿದ್ದ ಶಿಪ್ಗಳನ್ನು ತೆಗೆಯುತ್ತಿದ್ದರು. ಅದು ಎರಿಕ್ ಅವರ ಶಿಪ್. ಏರಿಯಲ್ ತನ್ನ ಸಹೋದರಿಯರೊಂದಿಗೆ ಇಲ್ಲಿ ಮಾತನಾಡುವುದಿಲ್ಲ. ಈಗ ಅವಳ ತಂದೆಗೂ ಅವಳ ಮೇಲೆ ಅನುಮಾನವಿತ್ತು. ಏರಿಯಲ್ ಯಾರೋ ಮನುಷ್ಯರನ್ನು ಪ್ರೀತಿಸುತ್ತಿರಬಹುದು ಅಂತ ಅವಳ ತಂದೆಗೂ ಅವಳ ಮೇಲೆ ಅನುಮಾನವಿತ್ತು. ಏರಿಯಲ್ ತಂದೆ ಅಂದರೆ ರಾಜನು ಏಡಿಯನ್ನು ಕೇಳಿದ ನಂತರ ಅವರು ಸತ್ಯವನ್ನೇ ಹೇಳಿದ್ದಾರೆ. ಅದು ಹೌದು, ಏರಿಯಲ್ ಮನುಷ್ಯನ ಜೀವವನ್ನು ಉಳಿಸಿದಳು. ಇದನ್ನು ಕೇಳಿ ರಾಜನಿಗೆ ತುಂಬಾ ಕೋಪ ಬಂತು. ಅವನಿಗೆ ಸಾಕಷ್ಟು ಶಕ್ತಿ ಇತ್ತು. ಏರಿಯಲ್ ಇಟ್ಟುಕೊಂಡಿರುವ ಮನುಷ್ಯರ ವಸ್ತುಗಳನ್ನು ಅವನು ನಾಶಪಡಿಸುತ್ತಾನೆ. ಏರಿಯಲ್ ತನ್ನ ತಂದೆಯನ್ನು ತುಂಬಾ ನಿಲ್ಲಿಸುತ್ತಿದ್ದಳು. ಆದರೆ ಅವನು ಏನನ್ನೂ ಕೇಳೋದಿಲ್ಲ. ಇದನ್ನೆಲ್ಲ ನೋಡಿದ ಏರಿಯಲ್ ತುಂಬಾ ದುಃಖಿತನಾದಳು. ಆಗ ಅದೇ ಮಾಟಗಾತಿ ಅವಳ ಮುಂದೆ ಬರುತ್ತಾಳೆ. ಅವಳ ಮೇಲೆ ಕಣ್ಣಿಟ್ಟಿದ್ದರು ಮತ್ತು ಏರಿಯಲ್ಗೆ ಹೇಳ್ತಾರೆ, ನಾನು ನಿಮ್ಮ ಚಿಕ್ಕಮ್ಮ ಅಂತ. ಎಲ್ಲರೂ ನನ್ನನ್ನು ಸಮುದ್ರ ಮಾಟಗಾತಿ ಅಂತ ತಿಳಿದಿದ್ದಾರೆ. ಆದರೆ ನಿಮಗೆ ಏನು ಬೇಕು ಅಂತ ನನಗೆ ತಿಳಿದಿದೆ. ಅದೆಲ್ಲ ಬೇಕಾದರೆ ಆಗ ನೀವು ನನ್ನನ್ನು ಭೇಟಿಯಾಗಲು ಬರಬೇಕು. ಈಗ ಏರಿಯಲ್ ಆ ಮಾಟಗಾತಿಯನ್ನು ಭೇಟಿಯಾಗಲು ಹೋದಳು. ನೀವು ಒಬ್ಬ ಮನುಷ್ಯನನ್ನು ಪ್ರೀತಿಸುತ್ತೀರಿ ಅಂತ ನನಗೆ ತಿಳಿದಿದೆ ಅಂತ ಮಾಟಗಾತಿ ಹೇಳ್ತಾಳೆ. ಮತ್ತು ಮನುಷ್ಯರ ಜಗತ್ತಿನಲ್ಲಿ ಹೋಗಲು ಬಯಸುವ ನಾನು ನಿಮಗೆ ಸಹಾಯ ಮಾಡಬಹುದು. ಆದರೆ ಪ್ರತಿಯಾಗಿ ನೀವು ನನಗಾಗಿ ಒಂದು ಕೆಲಸ ಮಾಡಬೇಕು. ನನಗೊಂದು ಷರತ್ತು ಇದೆ. ನಾನು ನಿನ್ನನ್ನು ಮನುಷ್ಯಳನ್ನಾಗಿ ಬದಲಾಯಿಸುತ್ತೇನೆ. ನಾನು ನಿಮಗೆ ನಡೆಯಲು ಕಾಲುಗಳನ್ನು ನೀಡಬಲ್ಲೆ. ನೀವು 3 ದಿನಗಳಲ್ಲಿ ಹಿಂತಿರುಗಬೇಕು ಮತ್ತು ನಿಮ್ಮ ಪ್ರೀತಿಯ ಬಗ್ಗೆ ಆ ಮನುಷ್ಯನಿಗೆ ತಿಳಿಸಿ. ಆದರೆ ಪ್ರತಿಯಾಗಿ ನೀವು ನನಗೆ ನಿಮ್ಮ ಧ್ವನಿಯನ್ನು ನೀಡಬೇಕು. ನಿಮ್ಮ ಪ್ರೀತಿಯ
ಬಗ್ಗೆ ನೀವು ಆ ಮನುಷ್ಯನಿಗೆ ಹೇಳದಿದ್ದರೆ ಆಗ ನೀನು ನನ್ನೊಂದಿಗೆ ಸದಾ ಇರಬೇಕಾಗುತ್ತದೆ. ಅನೇಕ ಮಾಟಗಾತಿಯರ ಪರಿಸ್ಥಿತಿಗಳ ಬಗ್ಗೆ ಕೇಳಿದ ನಂತರ ಏರಿಯಲ್ ಹೆದರುತ್ತಿದ್ದಳು. ಅವಳು ಹಿಂತಿರುಗಲು ಸ್ಟಾರ್ಟ್ ಮಾಡ್ತಾಳೆ. ಇದನ್ನು ನೋಡಿದ ಮಾಟಗಾತಿ ಹೇಳ್ತಾಳೆ, ಸರಿ ಹೋಗು, ನನ್ನ ಮಾತು ಕೇಳಬೇಡ ಮತ್ತು ನಿಮ್ಮ ಜೀವನದುದ್ದಕ್ಕೂ ನಿಮ್ಮ ತಂದೆಯೊಂದಿಗೆ ಇರಿ. ಒಬ್ಬ ಮನುಷ್ಯನನ್ನು ಭೇಟಿ ಮಾಡಲು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ಇದನ್ನು ಕೇಳಿದ ಏರಿಯಲ್ ಮಾಟಗಾತಿಯ ಬಳಿಗೆ ಹಿಂದಿರುಗುತ್ತಾಳೆ ಮತ್ತು ಅವಳು ಎಲ್ಲವನ್ನೂ ಕೇಳಲು ಸಿದ್ಧಳಾಗಿದ್ದಳು. ಈಗ ಮಾಟಗಾತಿ ಅವಳ ಮೇಲೆ ಮ್ಯಾಜಿಕ್ ಮಾಡ್ತಾಳೆ. ಮೊದಲನೆಯದಾಗಿ ಅವಳು ಏರಿಯಲ್ ಧ್ವನಿಯನ್ನು ಲಾಕೆಟ್ನಲ್ಲಿ ಲಾಕ್ ಮಾಡ್ತಾಳೆ ಮತ್ತು ಅವಳ ಕುತ್ತಿಗೆಗೆ ಹಾಕಿಕೊಳ್ಳುತ್ತಾಳೆ. ಅದರ ನಂತರ ಅವಳು ಏರಿಯಲ್ ಅನ್ನು ಮನುಷ್ಯಳನ್ನಾಗಿ ಮಾಡಿದಳು. ಏರಿಯಲ್ ಈಗ ಮನುಷ್ಯನಾಗಿದ್ದಾಳೆ, ಹಾಗಾಗಿ ಆಕೆಗೆ ನೀರಿನಲ್ಲಿ ಉಳಿಯುವುದು ಕಷ್ಟಕರವಾಗಿತ್ತು. ಅವಳು ಈಜುತ್ತಾ ದಡಕ್ಕೆ ಬರುತ್ತಾಳೆ. ವಾಸ್ತವವಾಗಿ ಇದೆಲ್ಲವೂ ಮಾಟಗಾತಿಯ ಬಲೆಯಾಗಿತ್ತು. ಅವಳು ಏರಿಯಲ್ ಫಾದರ್ ರಾಜನನ್ನು ಸೋಲಿಸಲು ಬಯಸಿದ್ದಳು ಮತ್ತು ಸಮುದ್ರದ ರಾಣಿಯಾಗುತ್ತಾನೆ. ಅಲ್ಲಿ ಒಬ್ಬ ಮೀನುಗಾರ ಮೀನು ಹಿಡಿಯುತ್ತಿದ್ದಾಗ ಏರಿಯಲ್ ಅವನ ಬಲೆಗೆ ಬರ್ತಾಳೆ. ಮೀನುಗಾರನಿಗೆ ಅವಳನ್ನು ನೋಡಿ ಬಹಳ ಆಶ್ಚರ್ಯವಾಯಿತು. ಅವನು ಅವಳಿಗೆ, ಚಿಂತಿಸಬೇಡ, ನಾನು ನಿನ್ನನ್ನು ನನ್ನ ರಾಣಿಯ ಬಳಿಗೆ ಕರೆದೊಯ್ಯುತ್ತೇನೆ, ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾರೆ. ಏರಿಯಲ್ ಅವಳ ಪಾದಗಳನ್ನು ನೋಡಿದಾಗ ತುಂಬಾ ಸಂತೋಷವಾಯಿತು. ಅಲ್ಲಿ ಅವಳ ಪ್ರಾಣಿ ಫ್ರೆಂಡ್ಸ್ ಅವಳ ಬಳಿಗೆ ಬರ್ತಾರೆ. ಏರಿಯಲ್ ಈಗ ಮತ್ಸ್ಯಕನ್ಯೆ ಅಲ್ಲ ಅಂತ ಅವರು ತಿಳಿದಿದ್ದರು, ಆದರೆ ಮನುಷ್ಯಳಾಗಿದ್ದಾಳೆ ಅಂತ. ಈಗ ಮೀನುಗಾರ ಅವಳನ್ನು ತನ್ನ ರಾಣಿಯ ಬಳಿಗೆ ಕರೆತರುತ್ತಾನೆ. ಬೇರೆ ಯಾರೂ ಅಲ್ಲ, ಎರಿಕ್ ಅವರ ತಾಯಿ. ಅಲ್ಲಿ ಏರಿಯಲ್ ಅನ್ನು ಚೆನ್ನಾಗಿ ನೋಡಿಕೊಳ್ಳಲಾಗುತ್ತದೆ. ಆಕೆಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೊಡಿಸ್ತಾರೆ. ಅವಳು ಮನುಷ್ಯರ ಪ್ರಪಂಚಕ್ಕೆ ಬಂದಿದ್ದಕ್ಕೆ ತುಂಬಾ ಸಂತೋಷಪಟ್ಟಳು. ಅಲ್ಲಿ ಅವಳು ಹಾಡ್ತಾಳೆ. ಆದರೆ ಆ ಬಡಪಾಯಿ ಹುಡುಗಿಗೆ ಧ್ವನಿಯೇ ಇರಲಿಲ್ಲ. ಅವಳು ಮಾಟಗಾತಿಯೊಂದಿಗೆ ಒಪ್ಪಂದ ಮಾಡುತ್ತಿದ್ದಳು. ಎರಿಕ್ ಅವಳನ್ನು ಭೇಟಿಯಾಗಲು ಬಂದಾಗ ಅವಳು ಅವನನ್ನು ನೋಡಿ ತುಂಬಾ ಆಶ್ಚರ್ಯ ಪಡ್ತಾಳೆ. ಆದರೆ ಎರಿಕ್ ಅವಳನ್ನು ಗುರುತಿಸಲಿಲ್ಲ. ಹಿಂದೆ ಎರಿಕ್ ಕೂಡ ಅದೇ ಹುಡುಗಿ ಅಂತ ಭಾವಿಸಿದರು. ತನ್ನ ಅರಮನೆಗೆ ಬಂದವಳು, ತನ್ನ ಪ್ರಾಣವನ್ನು ಉಳಿಸಿದವಳು. ಆದರೆ ಎರಿಕ್ ಏರಿಯಲ್ ಅನ್ನು ನೋಡಿದಾಗ ಅವನು ಹೇಳ್ತಾನೆ, ನಿಮ್ಮ ಜೀವ ಉಳಿದಿದ್ದು ಒಳ್ಳೆಯದು, ನೀವು ನಮ್ಮ ಅರಮನೆಯಲ್ಲಿ ವಾಸಿಸಬಹುದು. ಬಡಪಾಯಿ ಏರಿಯಲ್ ಅವಳಿಗೆ ಹೇಳಲು ಸಾಧ್ಯವಾಗಲಿಲ್ಲ. ಅವನ ಪ್ರಾಣ ಉಳಿಸಿದವಳು ಅವಳೇ ಅಂತ. ಎರಿಕ್ ಹೊರಟು ಹೋದಾಗ ಆಗ ಅವಳ ಬಳಿಗೆ ಏಡಿ ಬಂದಿತು. 3 ದಿನಗಳಲ್ಲಿ ಅವನಿಗೆ ಅದನ್ನು ಹೇಳಬೇಕು. ನಿಮ್ಮ ಪ್ರೀತಿಗೆ ನೀವು ಎಲ್ಲವನ್ನೂ ಹೇಳಬೇಕು, ಇಲ್ಲದಿದ್ದರೆ ಮಾಟಗಾತಿ ನಿಮ್ಮನ್ನು ತನ್ನೊಂದಿಗೆ ಶಾಶ್ವತವಾಗಿ ಇರಿಸುತ್ತಾಳೆ. ಇದನ್ನು ಕೇಳಿ ಏರಿಯಲ್ ಹೊರಟು ಹೋಗ್ತಾಳೆ. ಈಗ ಅವಳು ಮನುಷ್ಯರ ಪ್ರಪಂಚಕ್ಕೆ ಬಂದಿದ್ದಾಳೆ. ಅವಳು ಬಹಳಷ್ಟು ವಿಷಯಗಳನ್ನು ನೋಡಲು, ಬಹಳಷ್ಟು ವಿಷಯಗಳನ್ನು ತಿಳಿದುಕೊಳ್ಳಲು ಅರಮನೆಯ ಒಳಗೆ ಸುತ್ತ ತಿರುಗುತ್ತಿದ್ದಳು. ಅವಳು ಎರಿಕ್ ಪುರಾತನ ವಸ್ತುಗಳನ್ನು ಇಟ್ಟುಕೊಂಡಿದ್ದ ಕೋಣೆಗೆ ಬಂದಳು. ಅವನು ಆಗಾಗ್ಗೆ ಸಮುದ್ರದಿಂದ ತರುತ್ತಿದ್ದನು. ಅಲ್ಲಿ ಏರಿಯಲ್ ಕೂಡ ಮತ್ಸ್ಯಕನ್ಯೆಯನ್ನು ನೋಡ್ತಾಳೆ. ಆದರೆ ಅವಳು ಅದನ್ನು ಮತ್ತೆ ಅದರ ಸ್ಥಳದಲ್ಲಿ ಇರಿಸಿದಳು. ಏರಿಕ್ ಕೂಡ ಅಲ್ಲಿಗೆ ಬರ್ತಾನೆ. ಸ್ವತಃ ಏರಿಯಲ್ಗೆ ವಿಷಯಗಳನ್ನು ತೋರಿಸಲು ಸ್ಟಾರ್ಟ್ ಮಾಡಿದರು. ಏರಿಯಲ್ ಒಂದು ಕಲ್ಲನ್ನು ಮುರಿದು ಅವನಿಗೆ ವಜ್ರವನ್ನು ಕೊಡ್ತಾಳೆ. ಅದರ ಬಗ್ಗೆ ಎರಿಕ್ಗೆ ತಿಳಿದಿರಲಿಲ್ಲ. ಅವರು ವಿವಿಧ ದೇಶಗಳ ನಕ್ಷೆಗಳನ್ನು ಸಹ ಏರಿಯಲ್ಗೆ ತೋರಿಸ್ತಾರೆ. ಅವರನ್ನು ನೋಡಿದಾಗ ಇಬ್ಬರಿಗೂ ಅನಿಸಿತು, ಒಬ್ಬರಿಗೊಬ್ಬರು ತುಂಬಾ ಸಂತೋಷದಿಂದ ಬದುಕಲು ಸ್ಟಾರ್ಟ್ ಮಾಡಿದ್ದಾರೆ. ಏತನ್ಮಧ್ಯೆ ಏರಿಕ್ನ ಗಾರ್ಡಿಯನ್ ಬರ್ತಾನೆ. ಅವನ ಸಂತೋಷವನ್ನು ನೋಡಿದ ನಂತರ ಕೇಳಿದರು, ನಿಮ್ಮ ಜೀವ ಉಳಿಸಿದ ಆ ಹುಡುಗಿಯನ್ನು ನಾವು ಇನ್ನೂ ಹುಡುಕಬೇಕೆ? ಎರಿಕ್ ಹೇಳ್ತಾನೆ, ಹೌದು, ಅವಳನ್ನು ಹುಡುಕುವುದನ್ನು ಮರೆಯಬೇಡಿ ಮತ್ತು ನಮಗೆ ಸವಾರ ಬೇಕು. ನಾನೇ ಆ ಹುಡುಗಿಯನ್ನು ಹುಡುಕಲು ಬಯಸುತ್ತೇನೆ. ಎರಿಕ್ಗಾಗಿ ಕುದುರೆ ಗಾಡಿಯನ್ನು ಏರ್ಪಡಿಸಲಾಗಿತ್ತು. ಅವನು ಏರಿಯಲ್ ಅನ್ನು ತನ್ನೊಂದಿಗೆ ಕರೆದುಕೊಂಡು ಹೋದನು. ಏರಿಯಲ್ ಸಮುದ್ರ ತೀರದಲ್ಲಿ ಬಹಳ ಸಂತೋಷದಿಂದ ಕುದುರೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಳು. ಅವರು ಒಂದು ಹಳ್ಳಿಗೆ ಬರ್ತಾರೆ. ಅಲ್ಲಿ ಏರಿಯಲ್ ಬಹಳಷ್ಟು ಹೊಸ ವಿಷಯಗಳನ್ನು ನೋಡ್ತಾಳೆ. ಅವಳು ಎರಿಕ್ ಜೊತೆಗೆ ನೃತ್ಯ ಮಾಡ್ತಾಳೆ. ಅವನಿಗಾಗಿ ಒಂದು ಕ್ಯಾಪ್ ಕೂಡ ಖರೀದಿಸಿದ್ದಳು. ರಾತ್ರಿಯಲ್ಲಿ ಎರಿಕ್ ಏರಿಯಲ್ ಅನ್ನು ದೋಣಿಯಲ್ಲಿ ಕರೆದೊಯ್ಯುತ್ತಿದ್ದ ಮತ್ತು ಅವಳನ್ನು ಸಮುದ್ರ ಪ್ರವಾಸಕ್ಕೆ ಕರೆದೊಯ್ಯಲಿದ್ದೇನೆ. ಏರಿಯಲ್ ಅವರ ಪ್ರಾಣಿ ಫ್ರೆಂಡ್ಸ್ ಕೂಡ ಅಲ್ಲಿದ್ದರು. ಈಗ ಸರಿಯಾದ ಸಮಯ ಅಂತ ಮಾತನಾಡುತ್ತಿದ್ದರು. ಏರಿಯಲ್ ತನ್ನ ಹೃದಯದಲ್ಲಿ ಏನಿದೆ ಅಂತ ಎರಿಕ್ ಹೇಳಬೇಕು, ಏಕೆಂದರೆ ಅವರ ನಡುವೆ ಪ್ರೀತಿ ಇದೆ. ಏರಿಯಲ್ ಎರಿಕ್ ನನ್ನು ಚುಂಬಿಸಿದರೆ ನಂತರ ಶಾಶ್ವತವಾಗಿ ಅವಳು ಎರಿಕ್ ಜೊತೆ ಮನುಷ್ಯನಾಗಿ ಬದುಕಬಹುದು ಮತ್ತು ಅವಳು ಎಂದಿಗೂ ಮಾಟಗಾತಿಯ ಬಳಿಗೆ ಹೋಗಬೇಕಾಗಿಲ್ಲ. ಇಬ್ಬರು ದೋಣಿಯಲ್ಲಿ ಹೋಗುವುದು ತುಂಬಾ ಖುಷಿಯಾಗುತ್ತದೆ. ಆಗ ಮಾಟಗಾತಿ ತನ್ನ ಮಾಯಾಜಾಲದಿಂದ ದೋಣಿಯನ್ನು ತಿರುಗಿಸ್ತಾಳೆ. ಇಬ್ಬರು ರಕ್ಷಿಸಲ್ಪಟ್ಟರು. ಆದರೆ ಈಗ ಮಾಟಗಾತಿ ತಿಳಿಯಲು ಬಯಸಿದ್ದರು ಅವರು ಹೇಗೆ ಹತ್ತಿರ ಬರ್ತಾರೆ. ಅಲ್ಲಿ ಸಮುದ್ರದಲ್ಲಿ ಏರಿಯಲ್ ಫಾದರ್ ತನ್ನ ಇತರ ಹೆಣ್ಣು ಮಕ್ಕಳನ್ನು ಕೇಳ್ತಾನೆ, ಏರಿಯಲ್ ಎಲ್ಲಿದ್ದಾಳೆ? ಆದರೆ ಈ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ಅವಳ ಸಹೋದರಿಯರು ಮನುಷ್ಯರ ಜಗತ್ತಿನಲ್ಲಿ ಏರಿಯಲ್ ಅನ್ನು ಹುಡುಕಲು ಹೋದರು. ಏರಿಯಲ್ ಮತ್ತು ಎರಿಕ್ ಮತ್ತೆ ಅರಮನೆಗೆ ಬಂದರು. ಅಲ್ಲಿ ಎರಿಕ್ನ ಗಾರ್ಡಿಯನ್ ಅವನನ್ನು ತುಂಬಾ ಸಂತೋಷದಿಂದ ನೋಡ್ತಾನೆ. ಎರಿಕ್ಗೆ ಹೇಳ್ತಾನೆ, ನೀವು ಹುಡುಕುತ್ತಿದ್ದ ಹುಡುಗಿಯನ್ನು ಕಂಡುಕೊಂಡಿದ್ದೀರಿ ಅಂತ ನಾನು ಭಾವಿಸುತ್ತೇನೆ ಅಂತ ಹೇಳ್ತಾನೆ. ಅವರೊಂದಿಗೆ ನೀವು ಯಾವಾಗಲೂ ಸಂತೋಷವಾಗಿರಬಹುದು. ನಾವು ಆ ಹುಡುಗಿಯನ್ನು ಹುಡುಕಬಾರದು ಅಂತ ನಾನು ಭಾವಿಸುತ್ತೇನೆ. ಆದರೆ ಎರಿಕ್ ಇನ್ನೂ ತನ್ನ ಹೃದಯದಿಂದ ತೃಪ್ತನಾಗಿರಲಿಲ್ಲ. ಅವರು ಇನ್ನೂ ಆ ಹುಡುಗಿಯನ್ನು ಭೇಟಿಯಾಗಲು ಬಯಸಿದ್ದರು. ಅವನು ಈಗ ಸಮುದ್ರದ ತೀರಕ್ಕೆ ಹೋಗ್ತಾನೆ ಮತ್ತು ಅವನ್ ಜೀವವನ್ನು ಉಳಿಸಿದರು ಅಂತ ಕೇಳಲು ಸ್ಟಾರ್ಟ್ ಮಾಡ್ತಾನೆ. ಆಗ ಒಂದು ಹುಡುಗಿ ಮಂಜಿನಿಂದ ಹೊರಬಂದು ಕಲ್ಲಿನ ಮೇಲೆ ಕುಳಿತಳು. ಎರಿಕ್ ತನ್ನ ಜೀವವನ್ನು ಉಳಿಸಿದ ಹುಡುಗಿ ಅಂತ ಭಾವಿಸ್ತಾನೆ. ಅವನು ಅವಳನ್ನು ಅರಮನೆಗೆ ಕರೆತರುತ್ತಾನೆ. ಮರುದಿನ ಏರಿಯಲ್ ಅವರ ಪ್ರಾಣಿ ಫ್ರೆಂಡ್ಸ್ ಅವಳನ್ನು ಎಚ್ಚರಗೊಳಿಸಿ ಹೇಳ್ತಾರೆ, ಇಂದು ನಿಮಗೆ ಬಹಳಷ್ಟು ಕೆಲಸಗಳಿವೆ, ನೀವು ಬಹಳಷ್ಟು ಕೆಲಸ ಮಾಡಬೇಕು, ನೀವು ಅವನನ್ನು ಪ್ರೀತಿಸುತ್ತೀರಿ ಅಂತ ಎರಿಕ್ಗೆ ಹೇಳಬೇಕು. ಈಗ ಏರಿಯಲ್ ಬೇಗ
ಬೇಗನೆ ತಯಾರಾಗುತ್ತಾಳೆ ಮತ್ತು ಏರಿಗೆ ಕಡೆಗೆ ಹೋಗ್ತಾಳೆ. ಆದರೆ ನಿನ್ನೆ ರಾತ್ರಿ ಸಿಕ್ಕ ಹುಡುಗಿಯ ಜೊತೆಗಿದ್ದ ನಾನು ಪ್ರೀತಿಸುವ ಹುಡುಗಿ ಅವಳು ಅಂತ ಅವನು ತನ್ನ ತಾಯಿಗೆ ಹೇಳುತ್ತಿದ್ದನು ಮತ್ತು ಅವಳು ನನ್ನ ಜೀವವನ್ನು ಉಳಿಸಿದಳು. ಆ ಹುಡುಗಿಯ ಕೊರಳಲ್ಲಿ ಒಂದು ಲಾಕೆಟ್ ಹೊಳೆಯುತ್ತಿತ್ತು. ಇದನ್ನು ಕೇಳಿ ಏರಿಯಲ್ ತುಂಬಾ ದುಃಖಿತನಾದಳು ಮತ್ತು ಅರಮನೆಯಿಂದ ಬಹಳ ದೂರ ಹೋಗುತ್ತಾಳೆ. ಒಂದು ರಾತ್ರಿ ಅವಳ ಪಕ್ಷಿ ಫ್ರೆಂಡ್ ಹಾಡಿನ ಧ್ವನಿಯನ್ನು ಕೇಳ್ತಾನೆ. ಅದು ಬೇರೆಯವರದ್ದಲ್ಲ, ಆದರೆ ಏರಿಯಲ್ ಅವರ ಧ್ವನಿ ಆ ಲಾಕೆಟ್ ನಿಂದ ಬರುತ್ತಿತ್ತು. ಕಳೆದ ರಾತ್ರಿ ಏರಿಕ್ನನ್ನು ಭೇಟಿಯಾದ ಆ ಹುಡುಗಿ ಧರಿಸಿದ್ದಳು. ಆಕೆ ಬೇರೆ ಯಾರೂ ಅಲ್ಲ, ಮಾಟಗಾತಿ. ಸುಂದರ ಹುಡುಗಿಯ ರೂಪವನ್ನು ಪಡೆದಿದ್ದಳು. ಇದೆಲ್ಲದರ ಬಗ್ಗೆ ತಿಳಿದ ಏರಿಯಲ್ ಫ್ರೆಂಡ್ಸ್ ಅವಳ ಬಳಿಗೆ ಬರ್ತಾರೆ ಮತ್ತು ಅವನಿಗೆ ಎಲ್ಲವನ್ನೂ ಹೇಳಿ ಮತ್ತು ನಿಮ್ಮ ಪ್ರೀತಿಯನ್ನು ನೀವು ಪಡೆಯಬೇಕು ಅಂತ ಹೇಳುತ್ತಾರೆ. ಇಲ್ಲದಿದ್ದರೆ ಮಾಟಗಾತಿ ಗೆಲ್ಲುತ್ತಾಳೆ. ತದನಂತರ ನೀವು ಇಲ್ಲಿ ಮನುಷ್ಯರಾಗಿ ಬದುಕಲು ಸಾಧ್ಯವಿಲ್ಲ. ಇದನ್ನು ಕೇಳಿದ ಏರಿಯಲ್ ಮತ್ತೆ ಅರಮನೆಗೆ ಬರ್ತಾಳೆ. ಅರಮನೆಯಲ್ಲಿ ಎರಿಕ್ ಮತ್ತು ಆ ಹುಡುಗಿ ನಿಶ್ಚಿತಾರ್ಥ ಮಾಡಿಕೊಳ್ಳಲಿದ್ದರು. ನೀವು ನಿಜವಾಗಿಯೂ ಈ ಹುಡುಗಿಯನ್ನು ಪ್ರೀತಿಸುತ್ತಿದ್ದೀರಾ ಅಂತ ಎರಿಕ್ನ ತಾಯಿ ಕೇಳುತ್ತಾರೆ. ಏಕೆಂದರೆ ನಿನ್ನೆಯವರೆಗೆ ನೀವು ಏರಿಯನ್ನೊಂದಿಗೆ ತುಂಬಾ ಸಂತೋಷಪಟ್ಟಿದ್ದೀರಿ. ಈ ಬಗ್ಗೆ ನನಗೂ ಗೊತ್ತಿಲ್ಲ ಎನ್ನುತ್ತಾರೆ ಎರಿಕ್. ಏನು ವಿಷಯ? ಆಗ ಏರಿಯಲ್ನ ಫ್ರೆಂಡ್ಸ್ ಅಲ್ಲಿಗೆ ಬರ್ತಾರೆ. ಅವರು ಆ ಹುಡುಗಿ ಅಂದರೆ ಮಾಟಗಾತಿಯ ಮೇಲೆ ಆಕ್ರಮಣ ಮಾಡಿದ್ದರು. ಏರಿಯಲ್ ಮೊದಲು ಅವಳ ಕುತ್ತಿಗೆಯಿಂದ ಲಾಕೆಟ್ ಅನ್ನು ತೆಗೆಯುತ್ತಾಳೆ. ಇದರಲ್ಲಿ ಆಕೆಯ ಧ್ವನಿ ಸಿಕ್ಕಿಬಿದ್ದಿತ್ತು. ಅವಳ ಧ್ವನಿಯನ್ನು ಕೇಳಿದ ನಂತರ ನಿನ್ನ ಪ್ರಾಣ ಉಳಿಸಿದ ಹುಡುಗಿ ನಾನೇ ಅಂತ ಎರಿಕ್ಗೆ ಹೇಳ್ತಾಳೆ. ಮಾಟಗಾತಿ ಕೂಡ ಅವಳ ನಿಜವಾದ ರೂಪದಲ್ಲಿ ಬಂದಳು. ಅವಳು ತನ್ನ ದೊಡ್ಡ ಟೆಂಟಿಕಲ್ಸ್ ಗಳಿಂದ ಎಲ್ಲರ ಮೇಲೆ ಆಕ್ರಮಣ ಮಾಡ್ತಾಳೆ. ಏರಿಯಲ್ ಮತ್ಸ್ಯಕನ್ಯೆಯಾಗಿ ಹಿಂತಿರುಗಿದಾಗ ಅವಳು ಅವಳನ್ನು ಮತ್ತೆ ಸಮುದ್ರಕ್ಕೆ ಕರೆದೊಯ್ದಳು. ಏರಿಯಲ್ ಅವರ ಫಾದರ್ ಸಮುದ್ರಕ್ಕೆ ಬಂದರು. ಮಾಟಗಾತಿ ಅವಳಿಗೆ ಹೇಳ್ತಾಳೆ, ನಿಮ್ಮ ಮಗಳು ನನ್ನೊಂದಿಗೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾಳೆ ಅಂತ. ನೀವು ಬಯಸಿದರೂ ಮುರಿಯಲು ಸಾಧ್ಯವಿಲ್ಲದ ಅಗ್ರಿಮೆಂಟ್. ಈಗ ಏರಿಯಲ್ ತಂದೆ ತನ್ನ ಮಗಳನ್ನು ಉಳಿಸಲು ಅವನು ಮಾಟಗಾತಿಯೊಂದಿಗೆ ಅಗ್ರಿಮೆಂಟ್ ಮಾಡಿಕೊಳ್ತಾನೆ. ಮಾಟಗಾತಿ ತನ್ನ ಮಾಯೆಯಿಂದ ರಾಜನನ್ನು ಕೊಂದಿದ್ದಳು ಮತ್ತು ಅವಳು ಅವನ ಮಾಂತ್ರಿಕ ವೆಪನ್ ಅನ್ನು ಸಹ ತೆಗೆದುಕೊಳ್ಳುತ್ತಾಳೆ. ಮಾಟಗಾತಿಯ ಉದ್ದೇಶ ಈಡೇರಿತು. ಅವಳು ಇಡೀ ಸಮುದ್ರದ ರಾಣಿಯಾಗಬೇಕೆಂದು ಬಯಸಿದ್ದಳು. ಅವಳು ಅದನ್ನು ಸಾಧಿಸಿದ್ದಳು. ಅವಳು ಏರಿಯಲ್ ಅನ್ನು ಕೊಲ್ಲಲು ಹೊರಟಿದ್ದಳು. ಆಗ ಎರಿಕ್ ಸಮುದ್ರದಲ್ಲಿ ಏರಿಯಲ್ ನನ್ನು ರಕ್ಷಿಸಲು ಬಂದ. ಆದರೆ ಮಾಟಗಾತಿ ಈಗ ಮ್ಯಾಜಿಕ್ ಮಾಡ್ತಾಳೆ ಮತ್ತು ಅವಳು ತನ್ನನ್ನು ತಾನೇ ದೊಡ್ಡ ಆಕ್ಟೋಪಸ್ ಆಗಿ ಪರಿವರ್ತಿಸಿಕೊಂಡಳು. ಅದು ಇಡೀ ಸಮುದ್ರದಷ್ಟು ದೊಡ್ಡದಾಗಿತ್ತು. ಎರಿಕ್ ಕೂಡ ಶಿಪ್ ನಲ್ಲಿ ನೇತಾಡುತ್ತಿದ್ದ. ಏರಿಯಲ್ ಎರಿಕ್ ಅನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದಳು. ಮಾಟಗಾತಿ ಏರಿಯಲ್ ಅನ್ನು ಕೊಲ್ಲಲು ವಿವಿಧ ಮಾರ್ಗಗಳನ್ನು ಯೂಸ್ ಮಾಡುತ್ತಿದ್ದಳು. ಎರಿಕ್ ಪರ್ವತದ ಮೇಲೆ ಕುಳಿತಿದ್ದಾನೆ. ಶಿಪ್ ನ ಬಳಿ ಇದ್ದ ಏರಿಯಲ್ ಅವಳು ಶಿಪ್ ಅನ್ನು ತಿರುಗಿಸಿ ಮಾಟಗಾತಿ ಅದರೊಳಗೆ ಸಿಕ್ಕಿ ಹಾಕಿಕೊಳ್ಳುತ್ತಾಳೆ. ಅದರೊಂದಿಗೆ ಅವಳ ಮಾಯಾಜಾಲವು ಮುಗಿದು ಹೋಯಿತು ಮತ್ತು ಅವಳು ಸಾಮಾನ್ಯ ಮನುಷ್ಯಳಾದ ನಂತರ ಕೊನೆಗೊಳ್ಳುತ್ತಾಳೆ. ಮಾಟಗಾತಿಯ ಸಾವಿನ ನಂತರ ಏರಿಯಲ್ ಅವರ ಫಾದರ್ ರಾಜ ಕೂಡ ಜೀವಂತವಾಗಿದ್ದರು. ಏರಿಯಲ್ ಕೂಡ ತನ್ನ ತಂದೆಯ ಮಾಂತ್ರಿಕ ವೆಪನ್ ವನ್ನು ತಂದು ಕೊಡ್ತಾಳೆ. ಆದರೆ ಈಗ ಅವಳು ತನ್ನ ಬಗ್ಗೆ ಅಥವಾ ಎರಿಕ್ ಬಗ್ಗೆ ಏನು ಮಾತನಾಡುವುದಿಲ್ಲ, ಯಾಕೆಂದರೆ ಅವಳ ಫಾದರ್ ಅವಳಿಗಾಗಿ ಪ್ರಾಣವನ್ನೇ ಕೊಟ್ಟಿದ್ದರು. ಎರಿಕ್ ಕೂಡ ಅಲ್ಲಿ ಈಜಿಪ್ತ ದಡಕ್ಕೆ ಬರ್ತಾನೆ ಮತ್ತು ಅವನ ತಾಯಿಗೆ ಹೇಳ್ತಾನೆ. ಏರಿಯಲ್ ಅನ್ನು ಕರೆ ತರಲು ಅವನು ಸಮುದ್ರದೊಳಗೆ ಹೋಗಬೇಕು ಅಂತ ಹೇಳ್ತಾನೆ. ಆದರೆ ಅವನ ತಾಯಿ ಅವನಿಗೆ ಹೇಳ್ತಾರೆ, ನೋಡು, ಇದು ಆಗುವುದಿಲ್ಲ. ನೀವು ಸಾಮಾನ್ಯ ಮನುಷ್ಯ. ಅವಳು ಮತ್ಸ್ಯಕನ್ಯೆಯಾಗಿರುವಾಗ ಅವಳು ತನ್ನ ಲೋಕಕ್ಕೆ ಹೋಗಿದ್ದಾಳೆ. ಏರಿಯಲ್ನ ಫಾದರ್ ಏಡಿಯನ್ನು ಕೇಳ್ತಾನೆ, ನಾನು ಎಲ್ಲವನ್ನೂ ಸರಿಯಾಗಿ ಮಾಡಿದ್ದೇನೆ, ಎಲ್ಲವೂ ಚೆನ್ನಾಗಿದ್ದರೆ ಹಾಗಾದರೆ ನನ್ನ ಮಗಳು ಏಕೆ ದುಃಖಿತಳಾಗಿದ್ದಾಳೆ? ಏಡಿ ನಿಮ್ಮ ಮಗಳ ಸಂತೋಷವನ್ನು ಆ ಮನುಷ್ಯನಲ್ಲಿ ಇದೆ ಮತ್ತು ಅವಳು ಪ್ರೀತಿಸಿದ ಎರಿಕ್ ಜೊತೆಯಲ್ಲಿದ್ದಾಳೆ. ಇದನ್ನು ಕೇಳಿದ ರಾಜನು ಏರಿಯಲ್ ನನ್ನು ಮನುಷ್ಯಳನ್ನಾಗಿ ಬದಲಾಯಿಸ್ತಾನೆ. ಎರಿಕ್ ಇನ್ನು ಏರಿಯಲ್ಗಾಗಿ ಕಾಯುತ್ತಿದ್ದನು. ಅಂತಿಮವಾಗಿ ಏರಿಯಲ್ ಮನುಷ್ಯಳಾಗುತ್ತಾಳೆ ಮತ್ತು ಎರಿಕ್ ಹತ್ತಿರ ತಲುಪುತ್ತಾಳೆ. ಇಬ್ಬರು ಭೇಟಿಯಾಗುತ್ತಾರೆ. ಅದರ ನಂತರ ಏರಿಯಲ್ ಯಾವಾಗಲೂ ಮನುಷ್ಯಳಾಗಿರುತ್ತಾಳೆ. ಅರಮನೆಯೊಳಗೆ ಇಬ್ಬರು ಮದುವೆಯಾಗುತ್ತಾರೆ. ಅವರು ಪ್ರಪಂಚದಾದ್ಯಂತ ಪ್ರಯಾಣಿಸಲು ಸಿದ್ಧರಾಗಿದ್ದರು. ಎರಿಕ್ ತನ್ನ ತಾಯಿಯನ್ನು ಭೇಟಿಯಾಗುತ್ತಾನೆ ಮತ್ತು ಹೊರಡುವ ಮೊದಲು ಏರಿಯಲ್ ತನ್ನ ತಂದೆಯನ್ನು ಭೇಟಿಯಾಗುತ್ತಾಳೆ. ನಾನು ತಪ್ಪು ಮಾಡಿದೆ ಅಂತ ಅವಳ ಫಾದರ್ ಅವಳಿಗೆ ಹೇಳ್ತಾನೆ. ಎಲ್ಲರೂ ಕೆಟ್ಟವರಲ್ಲ. ಈಗ ನಾವು ಮತ್ಸ್ಯಕನ್ಯೆಯರು ಮನುಷ್ಯರೊಂದಿಗೆ ವಾಸಿಸುತ್ತೇವೆ. ಇದನ್ನು ಕೇಳಿ ಏರಿಯಲ್ಗೆ ತುಂಬಾ ಸಂತೋಷವಾಯಿತು. ನಂತರ ಅವರು ತಮ್ಮ ಪ್ರಯಾಣಕ್ಕೆ ಸಂತೋಷದಿಂದ ಹೊರಡ್ತಾರೆ. ಅವರು ಪೂರ್ತಿ ಜಗತ್ತನ್ನ ಪ್ರಯಾಣಿಸಲು ಹೊರಟಿದ್ದರು ಮತ್ತು ಇದರೊಂದಿಗೆ ಈ ಚಿತ್ರದ ಕತೆ ಇಲ್ಲಿಗೆ ಮುಗಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.